ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಂಜೆಯಿಂದ ಒಂದು ಚಿಕ್ಕದೊಂದು ವ್ಲಾಗನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ತೊಗರಿಕಾಯಿನ ಬಿಡಿಸ್ತಾ ಇದ್ದೆ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಮಗ ತುಂಬ ಸೌಂಡ್ ಮಾಡಿಬಿಟ್ಟ. ಅದಕ್ಕೆ ಇದು ಒರಿಜಿನಲ್ ಆಡಿಯೋನ ನಾನು ಆ್ಯಡ್ ಮಾಡಿಲ್ಲ. ತುಂಬಾ ತೊಗರಿಕಾಳೆಲ್ಲ ಬಿಡಿಸಿ ಕೈಯೆಲ್ಲ ತುಂಬ ನೋವು ಬಂದ್ಬಿಡ್ತು ಅಂತ ಹೇಳ್ತಾ ಇದ್ದೆ. ಈ ಸಾಂಬಾರು ಮಾಡೋದಕ್ಕಿಂತ ಈ ಕಾಳು ಬಿಡಿಸೋದೇ ಟೈಮ್ ಆಯಿತು. ಹಾಗೆ ನಾನು ಹೇಗೆ ಸಿಂಪಲ್ ರೆಸಿಪಿ ಕೂಡ ಮಾಡ್ಬೋದು ವಿತೌಟ್ ತೆಂಗಿನಕಾಯಿ ಯೂಸ್ ಮಾಡಿದೆ ಅಂತ ಕೂಡ ಇದರಲ್ಲಿ ತೋರಿಸಿದ್ದೀನಿ ಮುಂದೆ ಬರೋ ವಿಡಿಯೋದಲ್ಲಿ. ನೋಡಿ, ಇಷ್ಟು ಕಾಳಾಗಿತ್ತು. ಆದರೆ ನನಗೆ ತೊಗರಿ ಕಾಳು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಮ್ಮ ತೆಗೆದುಕೊಟ್ಟಿರೋ ಸುಮಾರು 1/2 kg ಇಷ್ಟ ಆಗಿತ್ತು. ಸ್ವಲ್ಪ ಹೋಯ್ತು, ಹುಳುವಾಗಿತ್ತಲ್ಲ, ಅದನ್ನೆಲ್ಲ ಇಟ್ಬಿಟ್ಟೆ. ಮತ್ತು ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕು ಒಗ್ಗರಣೆಗೆ. ಈ ರೀತಿ ಈರುಳ್ಳಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸಾಂಬಾರು ಚೆನ್ನಾಗಿರುತ್ತೆ ಕೂಡ. ಅದಕ್ಕೆ ತೊಗರಿಕಾಳನ್ನ ಬಿಡಿಸಿದ್ದನ್ನ ತೊಳೆದು ಸೇರಿಸ್ಕೊತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಬೇಕು ಅಂದರೆ ಕಾಯಿ ಸೇರಿಸ್ಕೊಬೋದು. ಕಾಯಿ ಅವೈಲೇಬಲ್ ಇಲ್ಲ ಅಂದರೂ ಕೂಡ ಮಾಡ್ಬೋದು. ಕೊಬ್ಬರಿ ಬೇಕಾದರೂ ಹಾಕ್ಕೊಬೋದು. ಮತ್ತು ಕಡಲೆ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಮೊದಲು ರುಬ್ಕೋಬೇಕು. ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಾದಮೇಲೆ ನೆಕ್ಸ್ಟ್ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಬೇಕು. ಕರಿಬೇವು ಸೊಪ್ಪನ್ನು ನೀವು ಒಗ್ಗರಣೆಗಾದರೂ ಹಾಕ್ಕೊಬೋದು, ಈ ರೀತಿ ರುಬ್ಬೋಕ್ಕಾದರೂ ಹಾಕ್ಬೋದು. ಒಗ್ಗರಣೆಗೆ ಹಾಕಿದ್ರೆ ನನ್ನ ಮಗ ತಿನ್ನಲ್ಲ ಅಂತ ಹೇಳಿ ನಾನು ರುಬ್ಬಿ ಸೇರಿಸ್ಕೊತೀನಿ. ಇಷ್ಟನ್ನೆಲ್ಲ ರುಬ್ಬಿ ಆದಮೇಲೆ ಟೊಮೊಟೊ ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಸೇರಿಸ್ಕೊಳ್ಳಿ. ಮತ್ತು ಅದಕ್ಕೆ ನೀವು ಏನು ಸಾಂಬಾರು ಪೌಡರ್ ಯೂಸ್ ಮಾಡ್ತೀರಾ ಅದನ್ನು ಸೇರಿಸ್ಕೊಳ್ಳಿ. ಸಾಂಬಾರು ತುಂಬಾ ಚೆನ್ನಾಗಿತ್ತು. ಟೆಕ್ಸ್ಚರ್ ಸ್ವಲ್ಪ ತೆಳ್ಳಗಾಗುತ್ತೆ ಬಿಟ್ಟರೆ. ಕಡಲೆ ಹಾಕಿರ್ತೀವಲ್ಲ ಮಾಮೂಲಿ ಕಡಲೆಪಪ್ಪು, ಅದರಿಂದ ಸಾಂಬಾರು ಟೆಕ್ಸ್ಚರ್ ಸುಮಾರು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಇದೇ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಹೇಗೆ ಗೊತ್ತೋ ಹಾಗೆ ಮಾಡಿದ್ದೀನಿ. ನಾವು ಅಡುಗೆ ಮಾಡಿದ್ರೆ ನಾನು ಯಾವಾಗಲೂ ನಿಮಗೂ ಒಂದು ಟಿಪ್ ಹೇಳೋದೇನು ಅಂದರೆ, ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಕೆಲಸ ಹೆಲ್ಪ್ ಮಾಡೋದಕ್ಕೆ ಯಾರೂ ಇಲ್ಲ, ನಾವು ಒಬ್ಬರೇ ಮಾಡಬೇಕು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಹಸ್ಬೆಂಡ್ನ ಕೆಲ್ಸಕ್ಕೆ ಕಳಿಸ್ಕೊಂಡು ಮಾಡಬೇಕು ಅಂದಾಗ ನೀವು ಈ ರೀತಿ ಸಾಂಬಾರು ಮಾಡಿದಾಗೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ಇಟ್ಕೊಳ್ಳಿ. ಅಂದರೆ ಇವತ್ತು ನೈಟ್ ಮಾಡ್ತಿದ್ದೀರಾ ಅಂದರೆ ನಾಳೆ ಮಧ್ಯಾಹ್ನಕ್ಕೂ ಆಗಬೇಕು. ಅದ್ರ ಮೇಲೂ ನಾವು ಊಟ ಮಾಡ್ತೀವಿ ಅನ್ನೋರಿದ್ದರೆ ನಾಳೆ ಸಂಜೆ ತನಕ ಆಗಬೇಕು. ಅಷ್ಟು ಮಾಡಿ ಇಟ್ಕೊಂಡ್ಬಿಡಿ. ನಾವು ಮಾಡೋದೇ ಹಾಗೆ. ನಮ್ಮ ಹಸ್ಬೆಂಡ್ ಏನಿಲ್ಲ, ಅವರು ಡ್ಯೂಟಿಯಲ್ಲೇ ಊಟ ಮಾಡ್ಕೊಂಡು ಬಂದುಬಿಡ್ತಾರೆ. ಕೆಲವು ದಿನ ಮನೆಗೆ ಬರ್ತಾರೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು 3 ಟೈಮ್ ಆಗೋಷ್ಟು ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಹಂಗೆ ಇದ್ದರೆ ನಾವು ಮಾಮೂಲಿ ಬೇಕು ಅಂದರೆ ರವೆ ರೊಟ್ಟಿ ಏನಾದರೂ ಮಾಡ್ಕೊಬೋದು, ಅನ್ನ ಮಾಡ್ಕೊಬೋದು, ದೋಸೆ ಮಾಡ್ಕೊಬೋದು ಅಂತ ಹೇಳಿ ಇದೊಂದು ಟಿಪ್ ಅಂತಲೇ ತಿಳ್ಕೊಬೋದು. ಇನ್ನು ಸೆಕೆಂಡ್ ಟಿಪ್ ಬಂದು ಏನು ಅಂದರೆ, ನಾವು ಈಗ ಅಡುಗೆ ಮಾಡ್ತಾಯಿರ್ತೀವಿ, ಸಾಂಬಾರು ಕುದಿಯೋವರೆಗೂ ಅದ್ರ ಮುಂದೆ ನಿಲ್ಲೋದು, ಅದನ್ನೇ ಬಿಟ್ಟು ಬೇರೆ ಕೆಲಸ ಮಾಡದೆ ನಿಂತ್ಕೊಳ್ಳೋದು, ಇಲ್ಲ ಅದನ್ನು ವೆಯ್ಟ್ ಮಾಡ್ತಾ ಅದನ್ನೇ ತಿರ್ಸ್ತಾನೆ, ಅದು ಆ ರೀತಿ ಮಾಡಬೇಕಾಗಿರೋದನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಪಕ್ಕದಲ್ಲಿ ನೋಡಿ, ನಾನು ಅನ್ನ ಮಾಡೋದಕ್ಕೂ ಕೂಡ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಮತ್ತು ಪಾಪುಗೆ ಕಾಳು ಅಂದರೆ ತುಂಬ ಇಷ್ಟ. ನಮ್ಮ ಪಾಪುಗಂತೂ ಚಿಕ್ಕಂದ್ರಿಂದ ಅಭ್ಯಾಸ ಮಾಡಿರೋದ್ರಿಂದ ಅವ್ನು ತುಂಬ ಚೆನ್ನಾಗಿ ತಿಂತಾನೆ ಕಾಳುಗಳನ್ನ. ಕಾಬೂಲ್ ಕಡಲೆಕಾಳು ಇತ್ತು, ಅದನ್ನು ನೆನೆಸಿ ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೆ. ಮತ್ತು ಅಲ್ಲೇ ಇನ್ನೇನೇನು ಕೆಲಸ ಇರುತ್ತೆ, ಪಾಪುಗೆ ಹೋಮ್ವರ್ಕ್ ಬರ್ಸೋದಾದರೆ ಅವನನ್ನು ನೋಡ್ತಾ ಹೋಮ್ವರ್ಕ್ ಬರ್ಸ್ತಾ ಅವ್ನಿಗೆ ಹೇಳ್ಕೊಡ್ತಾ ಮತ್ತು ಇಲ್ಲಿ ನನ್ನ ಕೆಲಸ ನಾನು ಮಾಡ್ಕೊತೀನಿ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಷ್ಟು ಪಾತ್ರೆ ಇತ್ತು. ಮಧ್ಯಾಹ್ನ ಊಟ ಮಾಡಿದ್ದು, ನೆನ್ನೆ ಅಡುಗೆ ಮಾಡಿದ್ದು ಬೆಳಗ್ಗೆಯಿಂದ ಅದೆಲ್ಲ ಮಧ್ಯಾಹ್ನ ಖಾಲಿಯಾಗಿತ್ತು. ಆ ಪಾತ್ರೆ ಎಲ್ಲ ಇಟ್ಕೊಂಡಿದ್ದೆ. ಹೀಗೇ ನಾನೇನು ಮಾಡಿದೆ, ಹಾಗೆ ಇನ್ನು ತೊಗರಿಕಾಯಿ ಬಿಡಿಸ್ತಾ ಅಂತೂ ಮಾಡ್ಕೊಬಿಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಬಟ್ ಅದು ಮಾಡೋದೇ ಹೆಚ್ಚು ಕಡಿಮೆ ಒಂದು 3/4 ಗಂಟೆ ಆಯಿತು. ಅದಕ್ಕೇ ಕೆಲಸ ಎಲ್ಲ ಸ್ಕಿಪ್ ಆಗೋಯಿತು. ಅಲ್ಲಿ ತನಕ ಅವನ್ನ ಹೋಮ್ವರ್ಕ್ ಬರ್ಸ್ಕೊಂಡೆ. ಇವಾಗ ಅವನಿಗೆ ಒಂದು ಸ್ವಲ್ಪ ಹೊತ್ತು, ಒಂದು 1/2 hour ಟಿ ವಿ ತೋರಿಸ್ತೀನಿ ಡೈಲಿ. ಜಾಸ್ತಿ ತೋರಿಸಲ್ಲ. ಬೆಳಗ್ಗೆ 1/4 ಗಂಟೆ ನೋಡ್ಕೊತಾನೆ, ಸಂಜೆ ಒಂದು 1/2 hour ನೋಡ್ತಾನೆ. ನೋಡಲಿಲ್ಲ ಅಂದರೂ ಸಮಸ್ಯೆ ಇಲ್ಲ, ಅವ್ನು ಆಟ ಆಡ್ಕೊತಾನೆ. ಆಟ ಸಾಮಾನು ಕೊಟ್ಟರೆ, ಇಲ್ಲ ಪೇಂಟಿಂಗ್ ಏನಾದರೂ ಮಾಡೋದು ಕೊಟ್ಟರೆ, ಈ ರೀತಿ ಮಾಡ್ಕೊಬೋದು ಮಕ್ಕಳನ್ನ ನಾವು ಎಂಗೇಜ್ನ. ಇನ್ನೂ ಒಂದು ಅಡಿಷ್ನಲ್ ಟಿಪ್ ಏನಂದರೆ, ನೋಡ್ತಾ ಇದ್ದೀರಲ್ಲ, ಇಲ್ಲಿ ಅಡುಗೆ ಸೈಡಲ್ಲಿ ಆಗ್ತಾಯಿದೆ. ಅವ್ನು ಟಿ ವಿ ಹಾಕ್ಕೊಟ್ಟಿದ್ದೀನಿ. ಇದೇ ಟೈಮಲ್ಲಿ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕಿಚನ್ ಕೂಡ ಕ್ಲೀನ್ ಮಾಡಿಬಿಡ್ತೀನಿ. ಕ್ಲೀನ್ ಮಾಡಿ ನೆಕ್ಸ್ಟು ಹಸ್ಬೆಂಡ್ ಬರೋವರೆಗೂ, ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೇನು ಮಾಡ್ತೀನಿ ಅಂದರೆ, ಮನೆಯೆಲ್ಲ ಕಸ ಹೊಡೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ನಮ್ಮ ಮನೆ ತುಂಬಾ ಚಿಕ್ಕದೆ. ಇದು ಸ್ವಂತ ಮನೆ ಅಲ್ದಿರೋದ್ರಿಂದ ಚಿಕ್ಕದಾಗಿ ಮಾಡಿಕೊಂಡ್ರೆ ಬೆಟರ್ ಅಂತ ನಮಗನ್ನಿಸ್ತು. ಯಾಕಂದರೆ ಮಗು ಇರೋದ್ರಿಂದ ನಾವು ಒಬ್ಬರೇ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಿದ್ವಿ, ಸ್ವಲ್ಪ ಸಿಂಗಲ್ ಬೆಡ್ರೂಮ್ ಇರೋವಂಥದ್ದು ಚಿಕ್ಕ ಮನೆಯೇ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಷ್ಟು ಮೇಂಟೆನೆನ್ಸ್ ನಮ್ಮ ಕೈಲಾಗುತ್ತೋ ಅಷ್ಟು ಆಗುತ್ತೆ. ತುಂಬ ಕೆಲಸ ಏನೂ ಇಲ್ಲ. ಬಟ್ ಆದ್ರೂ ಪಾಪು ಇರಬೇಕಾದ್ರೆ ಕಡಿಮೆ ಕೆಲಸ ಕೂಡ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ಅಂದರೆ, ಅವನು ತುಂಬಾ ಚೆಲ್ತಾ ಇರ್ತಾನೆ, ಆಟ ಸಾಮಾನು ಅಲ್ಲಿ ಇಲ್ಲಿ ಎಲ್ಲ ಬಿಸಾಡ್ತಾ ಇರ್ತಾನೆ. ಅದಕ್ಕೇನಂದರೆ, ನಾವು ಆದಷ್ಟು ಕಡಿಮೆ ಸಾಮಾನು ಇಟ್ಕೊಂಡು ಕಡಿಮೆ ಕೆಲಸನ ಮಾಡ್ಕೊಬೇಕು. ಈ ರೀತಿ ನಾವು ಕಡಿಮೆ ಕೆಲಸ
ಪ್ರೀ ಪ್ಲ್ಯಾನ್ ಆಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಕೂಡ ಹೆಲ್ಪ್ ಆಗುತ್ತೆ. ಇದು ಟಿಪ್ ನಂಬರ್ 2 ಆಯಿತು. ಇನ್ನು ಫೈನಲ್ ಟಿಪ್ ಏನು ಅಂದರೆ ಅಲ್ಲಲ್ಲಿ ಇರುವಂಥ ಕೆಲಸನ ಅಲ್ಲಲ್ಲೇ ಮಾಡ್ಕೊಬೇಕು. ಈಗ ಇಷ್ಟು ಪಾತ್ರೆ ಇತ್ತಲ್ವ, ನಾನು ಊಟ ಮಾಡಿದ್ಮೇಲೆ ತೊಳೆಯೋಣ ಅಂದಿದ್ರೆ ಸಿಂಕಲ್ಲಿ ಜಾಗಲೇ ಇರ್ತಿಲ್ವಿನೇನು. ಅದಕ್ಕೇನು ಅಂದರೆ ಮುಂಜಾಗ್ರತೆ ವಹಿಸಿ ತೊಳ್ಕೊಂಬಿಡ್ಬೇಕು. ಪಾತ್ರೆನ ಮುಂಚೆನೇ ತೊಳ್ಕೊಬಿಟ್ರೆ ಆಮೇಲೆ ಆ ಪಾತ್ರೆನ ಮಲ್ಕೊಳ್ಳೋಕೆ ಮುಂಚೆ ತೊಳೆದ್ಬಿಟ್ಟು ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಮಲ್ಕೊಬೋದು. ಇಲ್ಲ ಅಂದರೆ ಎಲ್ಲ ಒಟ್ಟಿಗೆ ಕೆಲಸ ಆಗಿಬಿಡುತ್ತೆ. ಅದಕ್ಕೆ ನಾನು ಇದನ್ನು ಕೂಡ ಮಾಡಿಕೊಂಡೆ. ಹಾಗೆ ಪಾಪುನಲ್ಲಿ ಡ್ರಾಯಿಂಗ್ ಶೀಟ್ಸ್ ಇತ್ತು ಅವನಿಗೆ, ಅದನ್ನು ಕೊಟ್ಟು ಅವನ್ನ ಕೂರಿಸಿ ಬರೆಯೋಕ್ಕೆ ಬಂದು ಇದನ್ನು ಕೂಡ ಮುಗಿಸ್ಕೊಂಡೆ. ನೆಕ್ಸ್ಟು ಇನ್ನೂ ಒಂದು ಟಿಪ್ ಏನಂದರೆ 2 ಮಿನಿಟ್ ರೂಲ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಟ್ರೈ ಮಾಡಿ, ನಿಜ ವರ್ಕೌಟ್ ಆಗುತ್ತೆ. ನನಗೂ ಕೂಡ ಇದೇ ವರ್ಕೌಟ್ ಆಯಿತು. ಅಲ್ಲಿ ತನಕ ನನ್ನ ಮಗ ಸಾಂಗ್ ಹೇಳ್ತಿದ್ದ, ಅದನ್ನ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ನಿನ್ನ ಮಿಡಿದಿದೆ ಅಮ್ಮ ಕುಡಿಯ ಅಂದಿರದ ನೀತನೆ ಬೇಗಿರದ ವಾದೇವವೇ ಅಮ್ಮ. ಹೇಳು. ನೋಡಿದ್ರಿ ಅಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವನಿಗೆ ಫೇವ್ರೇಟ್ ಸಾಂಗ್ ಆಗಿಬಿಟ್ಟಿದೆ. ಹಾಗೆ ಇಲ್ಲಿ ಪಾತ್ರೆ ಎಲ್ಲ ತೊಳೆದೆತ್ತಿಟ್ಟಾಗಿತ್ತು. ಇನ್ನು ಸ್ವಲ್ಪ ದೋಸೆ ಮಾಡಬೇಕಾಗಿತ್ತು. ಸೊ ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.